ओम शांति। आज नवरात्रि का छठा दिन है। ಇವತ್ತು नवरात्रि हब्बद 6ನೇ दिन। नवरात्रों में से जगदम्बा का छठा अवतार कात्यायनी जी है, कात्यायनी देवी है। पतंजलि के द्वारा लिखित योग भाष्य में देवी दुर्गा को कात्यायनी रूप में वर्णित किया हुआ है। बौद्ध और जैन धर्म के जो ग्रंथ में यह प्रस्ताविक है, माने इसके बारे में वर्णन है। हिंदू योग शास्त्र अनुसार आज्ञा चक्र का आदि देवी कात्यायनी है। योग शास्त्र के अनुसार भी ಅಂದರೆ ನವರಾತ್ರಿಯಲ್ಲಿ ಜಗತ್ ಮಾತೆಗೆ 6ನೇ ಅವತಾರ ಕಾತ್ಯಾಯನಿ ದೇವಿ ಇರೋದು. ಪತಂಜಲಿ ಯೋಗದಲ್ಲಿ ಬರೆದಿರೋದಿದೆ. ಅದರಲ್ಲಿ ವರ್ಣನೆ ಇದೆ. ದೇವಿ ದುರ್ಗೆಗೆ ಕಾತ್ಯಾಯನಿ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಬೌದ್ಧ ಮತ್ತು ಜೈನ್ ಧರ್ಮದ ಗ್ರಂಥದಲ್ಲಿನೂ ಸಹ ಇದರ ಬಗ್ಗೆ ಬರೆದಿರೋದೂ ಸಹ ಇದೆ. ಹಿಂದೂ ಯೋಗ ಧರ್ಮಶಾಸ್ತ್ರ ಅನುಸಾರ ಆಗ್ನೇಯ ಚಕ್ರದ ಆದಿ ದೇವಿ ಕಾತ್ಯಾಯನಿ ಇರೋದು. ಆಗ್ನೇಯ ಚಕ್ರ ಅಂದ್ರೆ ಇದರ ಬಗ್ಗೆ ಇನ್ನೂ ವಿಸ್ತಾರದಲ್ಲಿ ಮುಂದೆ ಇದೆ. ಆಗ್ನೇಯ ಚಕ್ರದ ಆದಿ ಅಂದ್ರೆ ಶುರು ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟು ಆದಿ ದೇವಿ ಕಾತ್ಯಾಯನಿ ಇರೋದು. योग शास्त्रदಲ್ಲಿನೂ ಸಹ ಇದರ ಬಗ್ಗೆ ವಿಸ್ತಾರ ಇದೆ. योग शास्त्र के अनुसार शरीर में आंखों के मध्य भाग को भ्रुकुटी कहते हैं. आंखों के बीच के भाग को भ्रुकुटी कहते हैं. यहाँ आत्मा ज्योति बिंदु रूप में निवास करती है. इसे ही आज्ञा चक्र भी कहते हैं. परमात्मा शिव द्वारा दिया गया राजयोग की शिक्षा में से आत्मा का निवास स्थान भ्रुकुटी है. वही पर आज्ञा चक्र रहते, माना परमात्मा के रहने का स्थान को ही आज्ञा चक्र कहते हैं, जहां पर हम बिंदु लगाते हैं, तिलक लगाते हैं. ಯೋಗ ಶಾಸ್ತ್ರದ ಅನುಸಾರ ಶರೀರದಲ್ಲಿ ಕಣ್ಣು ಮಧ್ಯಭಾಗದಲ್ಲಿ ಇರೋದು ಸ್ಥಾನಿಗೆ ಭ್ರೂಕುಟಿ ಅಂತ ಹೇಳ್ತಾರೆ. ಭ್ರೂ ಮಧ್ಯದಲ್ಲಿ ಇಲ್ಲಿ ಆತ್ಮ ಜ್ಯೋತಿ ಬಿಂದು ರೂಪಗೆ ನಿವಾಸ ಸ್ಥಾನ ಇರೋದು. ಅಂದ್ರೆ ಇಲ್ಲಿ ಇದೇ ಭ್ರೂ ಮಧ್ಯದಲ್ಲಿ, ಹಣೆ ಮಧ್ಯದಲ್ಲಿ ಆತ್ಮ ಜ್ಯೋತಿ ಬಿಂದು ಸ್ವರೂಪದಲ್ಲಿ ನಿವಾಸ ಮಾಡುತ್ತೆ. ಇದಕ್ಕೆ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಪರಮಾತ್ಮ ಶಿವ ಮೂಲಕ ಕೊಟ್ಟಿರೋದು ರಾಜಯೋಗದ ಶಿಕ್ಷಣದಲ್ಲಿ ಆತ್ಮ ಹಣೆ ಮಧ್ಯದಲ್ಲಿ ಅರ್ಥಾತ್ ಭ್ರೂ ಮಧ್ಯದಲ್ಲಿ ನಿವಾಸ ಮಾಡುತ್ತೆ, ಅಂದ್ರೆ ಇರುತ್ತೆ. ಇದಕ್ಕೆ ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ಆಜ್ಞಾ ಚಕ್ರದಲ್ಲಿ ಆತ್ಮ ಇರುತ್ತೆ ಅಂತ. आज का अभ्यास है योग अभ्यास. मैं शिव शक्ति हूँ, दिव्यता से भरपूर ज्योति बिंदु स्वरूप आत्मा हूँ. मुझसे प्रकाश की किरणें चारों ओर फैल रही है. मैं एक लाइट की तरह चमक रही हूँ. मैं चारों तरफ शांति का अनुभव कर रही हूँ. परमात्मा शिव की याद से मैं दिव्य शक्ति प्राप्त कर देह भान के माया के चक्र से अपने को सुरक्षित अनुभव कर रही हूँ. मैं ही शिव शक्ति हूँ. ನಾನು ಶಿವಶಕ್ತಿಯಾಗಿದ್ದೇನೆ. ದಿವ್ಯತೆಯಿಂದ ಭರಪೂರಾಗಿರೋದು ಜ್ಯೋತಿ ಬಿಂದು ಸ್ವರೂಪ ಆತ್ಮನಾಗಿದ್ದೇನೆ. ನನ್ನಿಂದ ಪ್ರಕಾಶದ ಕಿರಣಗಳು 4 ಕಡೆ ಹರಡುತ್ತಾ ಇದೆ. ನಾನು ಒಂದು ಲೈಟ್ ತರ, ಬೆಳಕಿನ ತರ ಹೊಳಿತಾ ಇದ್ದೇನೆ. ನನ್ನ 4 ಕಡೆ ಶಾಂತಿ ಅನುಭವ ಮಾಡಿಸ್ತಾ ಇದ್ದೇನೆ. ನನಗೂ ಶಾಂತಿ ಅನುಭವ ಆಗ್ತಾ ಇದೆ, ಬೆಳಕಿನ ಸ್ವರೂಪದ ಅನುಭವ, ಲೈಟ್ ಸ್ವರೂಪದ ಅನುಭವ ಆಗ್ತಿದೆ. ನನ್ನಿಂದ 4 ಕಡೆ ಅನುಭವ ಆಗ್ತಿದೆ. ವಾತಾವರಣದಲ್ಲಿನೂ ಸಹ ಹರಡುತ್ತಾ ಇದೆ. ಪರಮಾತ್ಮ ಶಿವನ್ ನೆನಪಿಂದ ದಿವ್ಯ ಶಕ್ತಿ ಪ್ರಾಪ್ತಿ ಮಾಡಿಕೊಂಡು ದೇಹಾಭಿಮಾನದ ಮಾಯದ ಚಕ್ರದಿಂದ ನಾನು ಸುರಕ್ಷಿತ ಮಾಡ್ಕೊತಾ ಇದ್ದೇನೆ. ಅಂದ್ರೆ ದೇಹಾಭಿಮಾನದಿಂದ ಬಿಡುಗಡೆ ಆಗ್ತಿದ್ದೇನೆ. ಮಾಯದ ಚಕ್ರದಿಂದ ನನಗೆ ನಾನು ಸುರಕ್ಷಿತ ಮಾಡ್ಕೊತಿದ್ದೇನೆ, ಪ್ರೊಟೆಕ್ಷನ್ ಮಾಡ್ಕೊತಾ ಇದ್ದೇನೆ. ನಾನು ಶಿವಶಕ್ತಿಯಾಗಿದ್ದೇನೆ. ಓಂ ಶಾಂತಿ. ಲೈಕು, ಸಬ್ಸ್ಕ್ರೈಬ್, ಶೇರ್ ಮಾಡಿ.